ಈಗ ಹೋಗ್ತಾ ಇರೋದು ವಿಜಯವಾಡಗೆ. ಗುಂಟೂರಿಂದ ವಿಜಯವಾಡ ಎಲ್ಲ ಇಲ್ಲೇ, ಎಂಟೈರ್ ವಿಜಯವಾಡಗೆ ಹೋಗೋ ಬಸ್ಸಸ್ ಎಲ್ಲ ಇಲ್ಲೇ ಬರುತ್ತೆ. ನಾನ್ ಸ್ಟಾಪು ಸಿಗುತ್ತೆ, ಎಲ್ಲ ಥರದ ಗಾಡಿಗಳು ಸಿಗುತ್ತೆ ನಿಮಗೆ. AC ಸರ್ವೀಸು, ಮೆಟ್ರೋ ಲಕ್ಸುರಿ ಬಸ್ಸಿಂದ ಲೋ ಫ್ಲೋರ್ ಓಲ್ವೋ ಬಸ್ಸಸ್ ಇದೆ, ಆ ಬಸ್ ಇದೆ. ಸೂಪರ್ ಲಕ್ಸುರಿ ಸಿಗುತ್ತೆ, ಅಲ್ಟ್ರಾ ಡೀಲಕ್ಸ್ ಸಿಗುತ್ತೆ, ಎಕ್ಸ್ಪ್ರೆಸ್ಸು ಸಿಗುತ್ತೆ, ಪಲ್ಲೆ ಬೆಲೆಗೆ ಹೋಗ್ಬೇಕಾ ಅದೂ ಸಿಗುತ್ತೆ. ನೋಡೋಣ ಯಾವುದ್ರಲ್ಲಿ ಹೋಗಬೇಕು ಅಂತ. ಇದು ಎಕ್ಸ್ಪ್ರೆಸ್ ಬಸ್ಸು, ಇದು ಅಲ್ಟ್ರಾ ಡೀಲಕ್ಸು. ಅಲ್ಟ್ರಾ ಡೀಲಕ್ಸ್ ಸ್ವಲ್ಪ ಬೆಂಡ್ ಆಗುತ್ತೆ ಅಷ್ಟೇ. ಆ ಕಡೆ ಇದೆ ನೋಡಿ ಲೋ ಫ್ಲೋರ್ ಬಸ್, ಅದು ಇದು ಲೋ ಫ್ಲೋರ್ ಬಸ್ಸು, ಆಟಾನಗರ್ ಡಿಪೋ. ಫೈನಲಿ ಇನ್ನೊಂದು ಬಸ್ ಬಂತು, ಆಟಾನಗರ್ ಡಿಪೋನೇ ಇದು. ವಿಜಯವಾಡ ಟು ಗುಂಟೂರು ಇದೇ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, ಪ್ರೈಸ್ ಜಾಸ್ತಿ ಇರುತ್ತೆ ಇಲ್ಲೆಲ್ಲ ಕಂಪೇರ್ ಟು ನಮ್ಮ ಕರ್ನಾಟಕ. ಈ ಕಡೆ ಎಲ್ಲ ಜಾಸ್ತಿ ಪ್ರೈಸು. ನೋಡೋಣ, 32 ಕಿಲೋಮೀಟ್ರ್ ಏನೋ ಬರುತ್ತೆ, ನೋಡಿ ಗೊತ್ತಾಗುತ್ತೆ. ಟಿಕೆಟ್ ತೊಗೊಂಡ್ಮೇಲೆ ಗೊತ್ತಾಗುತ್ತೆ ನಿಮ್ಮ ಪ್ರೈಸ್ ಎಷ್ಟು ಅಂತ. ಇನ್ನರ್ ಮೆಟ್ರೋ ಲಕ್ಸುರಿ AC ಅಂತ ಇದೆ. ಇಂಟೀರಿಯರ್ ತೋರಿಸ್ತೀನಿ ಬನ್ನಿ. ಡ್ರೈವರ್ ಕ್ಯಾಬಿನ್ ಇದು. ಇಂಟೀರಿಯರ್ ಒಳಗಡೆ ಹೆಂಗಿದೆ ಎಲ್ಲ AC ಆನ್ ಮಾಡಿ ಇಟ್ಟಿದ್ದಾರೆ. ಸೇಮ್ ನಮ್ಮ ಬೆಂಗಳೂರಲ್ಲಿ ಹೆಂಗೆ ನೋಡ್ತಿರೋ ವಜ್ರ ಗಾಡಿ ಅದೇ ಥರನೇ ಇಲ್ಲಿ ಈ ಥರ ಸೀಟ್ ಮಾಡಿದ್ದಾರೆ ಅಷ್ಟೇ. ಇದು ಒಂದೇ ಡಿಫ್ರೆಂಟ್ ಇರುತ್ತೆ, ಇದು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸೇಮ್. ಸೀಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಅಷ್ಟೇ. ಇಲ್ಲೇ ಕೂಡ್ತೀನಿ ಈಗ ನಾನು. ಸೊ ಕ್ಯಾಬಿನ್ ರೈಡ್ ಮಾಡೋಣ, ಒಂದು ಶಾರ್ಟ್ ಕ್ಯಾಬಿನ್ ರೈಡ್ ಗುಂಟೂರು ಟು ವಿಜಯವಾಡ. ಇನ್ನೊಂದು ಏನೋ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಡೆಯೂ ಚಾರ್ಜಿಂಗ್ ಸ್ಲಾಟ್ ಇದೆ ನೋಡಿ. ಎಲ್ಲ ಕಡೆಯೂ ಚಾರ್ಜಿಂಗ್ ಸ್ಲಾಟ್ ಇದೆ, ವರ್ಕ್ ಆಗ್ತಿದೆ. ನಾನೀಗ ಚಾರ್ಜ್ ಹಾಕಿದ್ದೆ, ನಾನು ನೋಡಿ ಎಲ್ಲ ಹಾಕಿದ್ದೆ ನಾನು. ಇವನ್ ಡ್ರೈವರೇ ಶಾಕ್ ಆದ, ಚಾರ್ಜ್ ಆಗ್ತಿದೆಯಾ ಅಂತ ಕೇಳಿದ್ರು. ಹ್ಞೂ ಅಂದೆ. ಪ್ರೈಸ್ ರೇಟ್ ಹೇಳ್ತೀನಿ ಕೇಳಿ. 30 to 32 ಕಿಲೋಮೀಟರ್ಸ್ ಇದೆ ಗುಂಟೂರಿಂದ ವಿಜಯವಾಡಗೆ. ಸೂಪರ್ ಲಕ್ಸುರಿ ಬಸ್ ಇದೆ ಅಲ್ಲ, ಸಾರಿ ಎಕ್ಸ್ಪ್ರೆಸ್ ಬಸ್. ಇದು ಎಕ್ಸ್ಪ್ರೆಸ್ ಬಸ್ಸು, ನಮ್ಮ ಸಾರಿಗೆಗಿದೆ ಎಕ್ಸ್ಪ್ರೆಸ್ ಬಸ್ಸು. ಎಕ್ಸ್ಪ್ರೆಸ್ಸಲ್ಲಿ 60 ರುಪೀಸು, ಅಲ್ಟ್ರಾ ಡೀಲಕ್ಸಲ್ಲಿ 70 ರುಪೀಸು, ಸೂಪರ್ ಲಕ್ಸುರಿಯಲ್ಲಿ 80 ಇದೆ. ಈ ಬಸ್ಸಲ್ಲಿ 100. ಯೋಚನೆ ಮಾಡಿ, ನಮ್ಮ ಕರ್ನಾಟಕ ಬೆಟ್ರ್ ಇದೆಯಾ, ನಿಮ್ಮ ತೆಲಂಗಾಣ ಆಂಧ್ರ ಬೆಟ್ರ್ ಇದೆಯಾ? ಫೇರ್ ಇದರಲ್ಲಿ ಲೀಟ್ರಲ್ಲಿ 100 ರುಪೀಸ್ ಕೊಡ್ತಾಯಿದ್ದೀನಿ 30 ಕಿಲೋಮೀಟರ್ಸ್ಗೆ. ಈವನ್ ನಾವು ಸಾರಿಗೆಲ್ಲವರೂ ಎಲ್ಲೂ ನಮಗೆ 30ಗೆ 60 ರುಪೀಸ್ ಕೊಡುವಂಥದ್ದು ಎಲ್ಲೂ ಇಲ್ಲ. ಈ ಓನ್ಲಿ ಹ್ಯಾಪನ್ಸ್ ಇನ್ ಆಂಧ್ರ ಪ್ರದೇಶ್. ಬಸ್ ಹೊರಡ್ತಾ ಇದೆ 1:05 ಟೈಮು. ಎಷ್ಟು ಬಿಸಿಲಿದೆ ಕೇಳ್ತೀರಾ? ಯಪ್ಪ ನಮ್ಮ ಕರ್ನಾಟಕದಲ್ಲಿ ಗುಲ್ಬರ್ಗ ಸೈಡ್ ಹೋದರೆ ಎಷ್ಟು ಒದ್ದಾಡ್ತೀನೋ ಅದೇ ಥರ ಫೀಲ್ ಆಗ್ತಾಯಿದೆ ಇಲ್ಲಿ. ನೋಡಿ ಹೇಳಿದ್ನಲ್ಲ ನಿಮಗೆ 100 ರುಪೀಸ್ ಅಂತ. ಮೆಟ್ರೋ ಲಕ್ಸುರಿ AC ಆಟಾನಗರ್ ಡಿಪೋ 100 ರುಪೀಸ್. ಮುಂದೆ ಇದೆಲ್ಲ ಎಕ್ಸ್ಪ್ರೆಸ್ ಬಸ್ಸು, ಇರೋದು 60 ರುಪೀಸು. ಲೇಡಿ ಕಂಡಕ್ಟ್ರ್ ಹೋದ್ರಲ್ಲ, ಅವರು ಟಿಕೆಟ್ ತೆಗೆದುಬಿಟ್ಟು ಏನಂತಾರೆ ರಿಪೋರ್ಟ್ ಕೊಟ್ಟು, ಒಂದೇ ಡ್ರೈವರ್ ಅಷ್ಟೇ ಇನ್ಮೇಲೆ ಹೋಗೋದು, ಕಂಡಕ್ಟ್ರ್ ಇರಲ್ಲ ಗಾಡಿಗೆ. ನಲ್ಲೂರು ಫಸ್ಟ್ ಡಿಪೋ, ನಲ್ಲೂರು ಟು ವಿಜಯವಾಡ ಗಾಡಿ ಅದು ಸೂಪರ್ ಲಕ್ಸುರಿ. ಆ ಬಸ್ಸಲ್ಲಿ ಪುಷ್ ಬ್ಯಾಕ್ ಆದರೂ ಇದೆ, 80 ರುಪೀಸ್ ಕೊಡ್ತಿದ್ದೀರ ಆ ಬಸ್ಸಿಗೆ ವಿಜಯವಾಡಗೆ. ಈ ಬಸ್ಸಲ್ಲಿ ಪುಷ್ ಬ್ಯಾಕು ಇಲ್ಲ, ಜಸ್ಟ್ ಫಾರ್ AC ಗೋಸ್ಕರ ನೀವು ಎಕ್ಸ್ಟ್ರಾ 100 ರುಪೀಸ್ ಕೊಡ್ತಾ ಇದ್ದೀರ. ಎಕ್ಸ್ಟ್ರಾ ಅಲ್ಲ, 100 ರುಪೀಸ್ ಓವರ್ ಆಲ್ ಟಿಕೆಟ್ ಪ್ರೈಸ್, ನೋ ಪುಷ್ ಬ್ಯಾಕ್. ಮತ್ತು ಇನ್ನು ಅಮರಾವತಿ ಆ ಬಸ್ಸಲ್ಲೆಲ್ಲ ಇನ್ನೆಷ್ಟಿರುತ್ತೆ ಪ್ರೈಸು? ಶಾಕಿಂಗ್ ಆಗ್ತಿದೆ ನನಗೆ ಕೇಳಿದ್ರೇ. ಇನ್ನೊಂದು ಬೆಂಗಳೂರು ಬಸ್, ಅದು ವಿಜಯವಾಡ ಬೆಂಗಳೂರು. ಟ್ವೆಲ್ 30ಗೆ ಬಿಟ್ಟಿರೋ ಗಾಡಿ ಇರುತ್ತೆ ವಿಜಯವಾಡನ. ಏನು ಬರ್ತೀವಿ ನೋಡಿ ಹೈವೇ, ಅದೇ ಬೈಪಾಸು ಅಲ್ಲ, ಟ್ರಕ್ ಹೋಗ್ತಿದೆ ಅಲ್ಲ ಮೇಲೆ. ಈ ಸೈಡ್ ಹೋದರೆ ಒಂಗೋಲು, ತಿರುಪತಿ, ಬೆಂಗಳೂರಿಗೆ ಹೋಗ್ಬೋದು ನೀವು.
ಹಿಂಗೆ ಲೆಫ್ಟ್ ಹೋಗ್ಬೋದಲ್ಲ. ಇದು ಅಲ್ಲೇ ಲೆಫ್ಟ್ ಸೈಡ್ ಕೊಟ್ಬಿಟ್ಟು ಸೀದಾ ಹೈವೇ ಕನೆಕ್ಟ್ ಮಾಡೋದು ಬದಲು ಹಿಂಗೆ ಬಂದು ಯೂ ಟರ್ನ್ ಮಾಡಬೇಕು. ಆಮೇಲೆ ಬಸ್ ಯೂ ಟರ್ನ್ ಮಾಡ್ತಾಯಿದೆ. ಈ ಹುಬ್ಳಿಯಲ್ಲಿ ಇದೆ ನೋಡಿ, ಹುಬ್ಳಿ ಟು ಧಾರವಾಡ ಹೋಗ್ಬೇಕಾದ್ರೆ ಹಂಗೆ ಇದೆ ಸೇಮ್. ಯಾಕೆ ಈ ಸಿಸ್ಟಮ್ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಎರಡು ಸೂಪರ್ ಲಕ್ಸುರಿ ಹೋಗ್ತಿದೆ. ಅಲ್ಲೂ ಅಷ್ಟೇ, ಬರ್ಬೇಕಾದ್ರೂ ಅಷ್ಟೇ ಬಂದ್ಬಿಟ್ಟು ಯೂ ಟರ್ನ್ ಮಾಡಿಕೊಂಡು ಗುಂಟೂರು ಒಳಗೆ ಹೋಗಬೇಕು. ಡ್ರೈವರ್ ಅವರು RTC ಅಂದರೆ APSRTCಗೆ ಬಂದುಬಿಟ್ಟು ಆಲ್ಮೋಸ್ಟ್ 96 ಬಂದಿದ್ದು. 28 ಇಯರ್ಸ್ ಆಗ್ತಾಯಿದೆ. ಆವಾಗಲೇ ಮಾತಾಡ್ತಾ ಇದ್ದೆ, ಅವ್ರ ಹತ್ರನೇ ಕೇಳಿದ್ದು ಟಿಕೆಟ್ ಪ್ರೈಸ್ ಎಷ್ಟು ಅಂತ ಎಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಬಂದಿದ್ದು ಮರ್ತೋಗ್ಬಿಟ್ಟಿದ್ದೆ. ಚೇಸ್ ಮಾಡ್ತಾಯಿದೆ. ಇನ್ನೊಂದು ಸೂಪರ್ ಲಕ್ಸುರಿನ ಓವರ್ಟೇಕ್ ಮಾಡಿಬಿಡುತ್ತೆ. 70-75 ಹೋಗ್ತಾಯಿದೆ ನಮ್ಮ ಬಸ್ಸು. ಪೊದಿಲಿ ಡಿಪೋ, ಪೊದಿಲಿಯಿಂದ ಬಂದಿದೆ. ಬ್ರಿಡ್ಜ್ ಇದೆ, ಅದನ್ನು ನೋಡೋಂತ್ರಿ. ತುಂಬ ಉದ್ದ ಇದೆ ಬ್ರಿಡ್ಜ್. ಅದು ಎಕ್ಸ್ಪ್ರೆಸ್ ಬಸ್ ಹೋಗ್ತಾ ಇದೆ.
ದಾಟಿದ್ರೆ ನಿಮಗೆ ವಿಜಯವಾಡ ಸಿಗೋದು. ಅಲ್ಲಿ ಏನು ಸಿಟಿ ಕಾಣ್ತಿದೆಯಲ್ಲ ಅದೇ ವಿಜಯವಾಡ. ಕೃಷ್ಣ ರಿವರ್ ಇದೆ. ತುಂಬ ಲಾಂಗ್ ಇದೆ ಬ್ರಿಡ್ಜು. ನೀರಿಲ್ಲ ಈಗ. ಅಲ್ಲಿ ಏನು ಕಾಣ್ತಿದೆ ನೋಡಿ ಸ್ಟ್ರೈಟಾಗಿ, ಅದೇ ಪ್ರಕಾಶಂ ಬ್ಯಾರೇಜ್. ರೈಲ್ವೆ ಟ್ರ್ಯಾಕು ಮತ್ತು ಪ್ರಕಾಶಂ ಬ್ಯಾರೇಜ್ ಕಾಣುತ್ತೆ ಆ ಕಡೆಯಿಂದ. ಮಧ್ಯದಲ್ಲಿ ಹಸುಗಳೆಲ್ಲ ಹೋಗಿದ್ದಾವೆ. ತುಂಬ ವೈಡಾಗಿದೆ, ಬಟ್ ಏನು ಆಳ ಇಲ್ಲ. ಅಲ್ಲೇನು ಕಾಣ್ತಿದ್ದೆ ಅಲ್ಲಿ ಹೋಗಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲೇ ಇರೋದು ನಮ್ಮದು. ಇಲ್ಲಿ ನೋಡಿ ಲಿಟ್ರಲಿ ನೀರೇ ಇಲ್ಲ ಇಲ್ಲಿ. 1 ಕಿಲೋಮೀಟ್ರ್ ನಡಿಬೇಕನ್ಸುತ್ತೆ ಇಲ್ಲಿಂದ ಅಲ್ಲಿಗೆ. ನೀರ ಹತ್ರ ಹೋಗಕ್ಕೆ ಯೋಚನೆ ಮಾಡಿ ಎಷ್ಟು ಡ್ರಾಟ್ ಆಗಿದೆ ಅಂತ. ಐ ಮೀನ್ ಬರ ಬಂದಿದೆ. ಇಲ್ಲಿ ನೋಡಿ ಇಲ್ಲಿ ಬಸ್ ಎಕ್ಸಿಟ್ ಆಗ್ತಿದೆಯಲ್ಲ, ಈ ಕಡೆ 2 ಎಕ್ಸಿಟ್ ಇದೆ. ಇದು ಒಂದು, ಇನ್ನೊಂದು ಆ ಕಡೆ ಒಂದು. ನಾನು ಸ್ಟೇ ಅಲ್ಲೇ ಆಗೋದು ನೋಡಿ. ಇಲ್ಲಿ ಮುಂದೆ ಇದೆ ನೋಡಿ, ಅಲ್ಲಿ ಲಾಸ್ಟ್ ಟೈಮ್ ಬಂದು ಸ್ಟೇ ಆಗಿದ್ನಲ್ಲ ಅಲ್ಲೇ ಸ್ಟೇ ಆಗ್ತೀನಿ ಈ ಸತಿನೂ. ಡಾರ್ಮಿಟ್ರಿ ಅನ್ನೋದಕ್ಕಿಂತ ಕ್ಯಾಪ್ಸಿಲ್ ಹೋಟೆಲ್ ಅಂತಾರೆ. 99 ಕ್ಯಾಪ್ಸಿಲ್ ಹೋಟೆಲ್ ಅದು. ಲಾಸ್ಟ್ ಟೈಮ್ 300 ಇತ್ತು ಪರ್ ಹೆಡ್ಡು. ಈ ಸತಿ ಎಷ್ಟಿದೆ ಗೊತ್ತಿಲ್ಲ. ಆಲ್ರೆಡಿ 1 ಇಯರ್ ಆಗ್ತಿದೆ ಬಂದು. 1 ಇಯರ್ ಮೇಲೇ ಆಯಿತು. 2022 ನವಂಬರಲ್ಲೇನೋ ಬಂದಿದ್ದು ನಾನು. ಬಸ್ ಸ್ಟ್ಯಾಂಡ್ ಇದೇ ಬಸ್ ಸ್ಟ್ಯಾಂಡು. ಸೊ ಇಲ್ಲೇ ಸ್ಟೇ ಆಗ್ತೀನಿ, ವಾಕೇಬಲ್ ಡಿಸ್ಟೆನ್ಸ್. ಇಲ್ಲಿದೆ ನೋಡಿ 99 ಇನ್ಬಾಕ್ಸ್, ರೆಡ್ ಕಲರ್. ಪಕ್ಕದಲ್ಲಿರೋದು ಫುಲ್ಲು ನಿಮಗೆ ಫುಡ್ ಕೋರ್ಟ್ ಇದ್ದಂಗೆ. ಎಲ್ಲ ಥರನೂ ಇದೆ ಫುಡ್ ಕೋರ್ಟು. ಡಾಮಿನೋಸು, ನಾನ್ ವೆಜ್ ಐಟಮ್ ಆಗಲಿ ವೆಜ್ ಐಟಮ್ ಆಗಲಿ ಎಲ್ಲ ಇದೆ ಒಳಗಡೆನೆ. ಫುಡ್ ಕೋರ್ಟ್ ಇದು. ಇಲ್ಲೇ 99 ಕ್ಯಾಪ್ಸಿಲ್. ಹಿಂದ್ಗಡೆನೇ ನಿಮ್ಗೆ ರಿವರ್ ಕಾಣೋದು, ಅಲ್ಲಿ ಪ್ರಕಾಶಂ ಬ್ಯಾರೇಜ್. ಸೊ ಅಲ್ಲೇ ಸ್ಟೇ ಆಗ್ತೀನಿ. ಟ್ರೈನ್ ಹೋಗ್ತಾ ಇದೆ ನೋಡಿ. ಬಸ್ ಸ್ಟ್ಯಾಂಡ್ ಎಂಟ್ರಿ. ಈ ಬಸ್ ಸ್ಟ್ಯಾಂಡ್ ಹೆಸರು ಬಂದ್ಬಿಟ್ಟು PNBS. ಇಲ್ಲಿ ನೋಡಿ, ಇಲ್ಲಿ ಛತ್ತೀಸ್ಗಢ ಗಾಡಿ, ಒರಿಸ್ಸಾ ಗಾಡಿ. ನಾರಂಗ್ಪುರ್, ವಿಶಾಖಪಟ್ಟಣಂ, ವಿಜಯವಾಡ. ಪಂಡಿತ್ ನೆಹರು ಬಸ್ ಸ್ಟ್ಯಾಂಡ್ ಇದು ವಿಜಯವಾಡದು. ಇದು ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಬಸ್ ಸ್ಟ್ಯಾಂಡ್ ಇದು ಸೌತ್ ಇಂಡಿಯಾದಲ್ಲಿ. 61 ಪ್ಲ್ಯಾಟ್ಫಾರ್ಮ್ಸ್ ಇದೆ.